ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವಿಶ್ವ ಸಹೋದರತೆ ಅಥವಾ ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂತಹ ಒಂದು ಥೀಮನ್ನು ಒಳಗೊಂಡಿರ್ತಕ್ಕಂತಹ ಪೋಯಮ್ ನೋ ಮೆನ್ ಆರ್ ಫಾರೆನ್ ಅಂತಕ್ಕಂತಹದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಜೇಮ್ಸ್ ಕಿರ್ಕಪ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಸಮರಿ ಇದಾಗಿದೆ. ಫಸ್ಟ್ ಪಾಯಿಂಟ್ ನೋಡಿ, The poem No Men Are Foreign by James Kirkup is a powerful call for unity, peace and brotherhood among all human beings. ಸೊ ಇಲ್ಲಿ ಗಮನಿಸಬಹುದು, ಈ ಒಂದು ಪೋಯಮ್ನ ಮೇನ್ ಥೀಮ್ ಏನಪ್ಪ ಅಂದರೆ ಯೂನಿಟಿ, ಅಂದರೆ ಐಕ್ಯತೆ ಅಂಥೇಳಿ. ನಾವೆಲ್ಲ ಮನುಷ್ಯರು ಒಂದೇ ಅಂತಕ್ಕಂತಹ ಒಂದು ಭಾವನೆಯನ್ನು ನಮ್ಮಲ್ಲಿ ತರತಕ್ಕಂತಹ ಕೆಲಸವನ್ನು ಈ ಪೋಯಮ್ ಮಾಡ್ತಾ ಇದೆ. ಅದರ ಜೊತೆಗೆ ಪೀಸ್ ಅಂದರೆ ಒಂದು ಶಾಂತಿ ಅಂತೇಳಿ. ಜಗತ್ತಲ್ಲಿ ಏನು ಯುದ್ಧಗಳು ನಡೀತಾವೋ ಅನೇಕ ಕಾರಣಗಳಿಂದ ಅದೆಲ್ಲವನ್ನು ನಾವು ಬಿಡಬೇಕು ಅಂತಕ್ಕಂತಹ ಮೆಸೇಜನ್ನು ಕೊಡುತ್ತೆ. ಅದರ ಜೊತೆಗೆ ಬ್ರದರ್ಹುಡ್ ಅಂದರೆ ಸಹೋದರತೆ ಅಂತೇಳಿ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ವಾಸವಾಗ್ತಾ ಇರ್ಬೋದು, ನಾವೆಲ್ಲರೂ ಕೂಡ ಸಹೋದರರು ಅಂತಕ್ಕಂತಹದ್ದನ್ನು ಈ ಒಂದು ಪೋಯಮ್ ಮೂಲಕ ಪೋಯೆಟ್ ಅವರು ನಮಗೆ ಒಂದು ಮೆಸೇಜನ್ನು ಕೊಡ್ತಾ ಹೋಗ್ತಾರೆ. It reminds us that despite differences in nationality, culture or language, people across the world share the same humanity. ಸೊ ನಾವೆಲ್ಲರೂ ಕೂಡ ಮೊದಲಿಗೆ ಹೇಳಿದಾಗೆ ಬೇರೆ ಬೇರೆ ನ್ಯಾಷನಾಲಿಟಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇರ್ಬೋದು. ನಮ್ಮ ಒಂದು ಕಲ್ಚರ್, ಸಂಪ್ರದಾಯ, ಸಂಸ್ಕೃತಿಗಳೇನಿದಾವೋ ಡಿಫ್ರೆಂಟ್ ಆಗಿರ್ಬೋದು, ಮತ್ತು ನಾವು ಮಾತನಾಡ್ತಕ್ಕಂತಹ ಭಾಷೆಗಳು ಕೂಡ ಡಿಫ್ರೆಂಟ್ ಆಗಿರ್ಬೋದು. ಸೊ ನಾವು ಯಾವುದೇ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ, ಈ ಭಾಷೆಗಳೆಲ್ಲ ಚೇಂಜ್ ಇದ್ದರೂ ಕೂಡ, ರಾಷ್ಟ್ರೀಯತೆ ಚೇಂಜ್ ಇದ್ದರೂ ಕೂಡ, ನಾವೆಲ್ಲರೂ ಕಾಮನ್ ಆಗಿ ಮನುಷ್ಯರು ಅಂತಕ್ಕಂಥದ್ದನ್ನು ಮರೆಯಬಾರದು ಅಂಥೇಳಿ ಈ ಒಂದು ಥೀಮನ್ನು ಒಳಗೊಂಡಿದೆ ಪ್ರಸ್ತುತ ಪೋಯಮ್. The poet strongly opposes war and hatred, showing that such conflicts are harmful not only to others but also to ourselves. ಸೊ ಇಲ್ಲಿ ಪೋಯೆಟ್ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಪೋಸ್ ಮಾಡ್ತಾ ಇದ್ದಾರೆ. ಯಾವುದನ್ನು ವಿರೋಧಿಸ್ತಾ ಇದ್ದಾರೆ ಅಂದರೆ ವಾರನ್ನು, ಯುದ್ಧಗಳನ್ನು ವಿರೋಧಿಸ್ತಾರೆ, ಮತ್ತು ಹೇಟ್ರೆಡ್, ಒಬ್ಬರನ್ನೊಬ್ಬರು ದೇಶಗಳು ಯಾವ ರೀತಿ ವಿರೋಧಿಸ್ತಾ ಇದ್ದಾವೋ ಇದನ್ನು ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವುಗಳು ಮನುಷ್ಯನಲ್ಲಿ ಒಂದು ಗೊಂದಲಗಳನ್ನು, ಕಾನ್ಫ್ಲಿಕ್ಟ್ಸನ್ನು ತಂದು ಕೊಡ್ತವೆ, ಮತ್ತು ಹಾರ್ಮ್ಫುಲ್ ಅಂದರೆ ಅಪಾಯವನ್ನು ತಂದೊಡ್ತಾ ಇದ್ದಾವೆ. ಯಾರಿಗೆ ಅಪಾಯವನ್ನು ತಂದೊಡ್ತವೆ ಅಂದರೆ ಪರರಿಗೆ ಅಲ್ಲ, ನಮಗೇನೆ ಇದರಿಂದ ಅಪಾಯ ಇದೆ ಅಂತೇಳಿ ಹೇಳ್ತಾರೆ. ಫ್ರಮ್ ದ ವೆರಿ ಬಿಗಿನಿಂಗ್ ದ ಪೋಯೆಟ್ ಮೇಕ್ಸ್ ದ ಸೆಂಟ್ರಲ್ ಐಡಿಯಾ ಕ್ಲಿಯರ್. ಸೊ ಈ ಒಂದು ಪೋಯಮ್ನ ಸ್ಟಾರ್ಟಿಂಗಲ್ಲೇ ನಾವು ಒಂದು ಸೆಂಟ್ರಲ್ ಐಡಿಯಾವನ್ನು, ಅಂದರೆ ಪೊಯೆಟ್ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರಿನ್ ಅಂತಕ್ಕಂತಹ ಒಂದು ಲೈನ್ ಏನು ಬರುತ್ತೋ, ಸ್ಟ್ರೇಂಜ್ ಅಂದರೆ ಪರಿಚಯ ಇಲ್ಲದೆ ಇರತಕ್ಕಂಥವ್ರು ಅಥವಾ ಅಪರಿಚಿತರು ಅಂಥೇಳಿ ನಾವು ಕರಿತೇವೆ. ಸೊ ಇಲ್ಲಿ ಯಾರೂ ಕೂಡ ಅಪರಿಚಿತರಲ್ಲ, ಮತ್ತು ನೋ ಕಂಟ್ರೀಸ್ ಫಾರಿನ್, ಯಾವುದೂ ಕೂಡ ಇಲ್ಲಿ ವಿದೇಶ ಅಲ್ಲ ಅಂತಕ್ಕಂಥದ್ದನ್ನು ಪೊಯೆಟ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ದೇಶಗಳು ಕೂಡ ಒಂದೇ ಅಂತ ಹೇಳ್ತಾರೆ. This means that no person is truly an outsider. ಯಾರೂ ಕೂಡ ಹೊರಗಿನವರಲ್ಲ. And no country is truly foreign. All human beings belong to the same earth. ನಾವೆಲ್ಲರೂ ಕೂಡ ಈ ಒಂದು ಭೂಮಿ ಮೇಲೇನೆ, ಭೂತಾಯಿ ಮೇಲೇನೆ ವಾಸ ಮಾಡ್ತಾ ಇದ್ದೇವೆ. ಆ್ಯಂಡ್ ಆರ್ಟಿಫಿಷಿಯಲ್ ಬೌಂಡರೀಸ್ ಅಂತ ಯಾಕೆ ಕರಿತಾ ಇದ್ದಾರೆ ಪೊಯೆಟ್ ಅವರು ಅಂದರೆ, ನಾವೇನೇ ಈ ಒಂದು ಬೌಂಡರಿಗಳನ್ನು, ಗಡಿ ಭಾಗಗಳನ್ನು ಹಾಕ್ಕೊಂಡಿದ್ದೇವೆ. ನಮ್ಮ ದೇಶದ ಗಡಿ ಇಲ್ಲಿಂದ ಇಲ್ಲಿಯವರೆಗೆ, ನಮ್ಮ ರಾಜ್ಯದ ಗಡಿ ಇಲ್ಲಿಂದ ಇಲ್ಲಿಯವರೆಗೆ ಅಂಥೇಳಿ ಪ್ರಕೃತಿಯನ್ನು ಮಾಡಿಕೊಟ್ಟಿಲ್ಲ. ಮನುಷ್ಯರಾಗಿರ್ತಕ್ಕಂತಹ ನಾವುಗಳೇ ಈ ರೀತಿ ಏನು ಮಾಡಿದ್ದೇವೆ, ಬೌಂಡರಿಗಳನ್ನು ಹಾಕಿದ್ದೇವೆ. ಕ್ರಿಯೇಟೆಡ್ ಬೈ ನೇಷನ್ಸ್ ಶುಡ್ ನಾಟ್ ಡಿವೈಡ್ ಅಸ್. ಈ ರೀತಿ ಏನೋ ನಾವು ಡಿವೈಡ್ ಮಾಡ್ಕೊಂಡಿದ್ದೇವೋ ಇದಾಗಬಾರ್ದು ಅಂತೇಳಿ ಅವರು ಹೇಳ್ತಾರೆ. ದೋ ವಿ ಮೇ ಕಮ್ ಫ್ರಮ್ ಡಿಫ್ರೆಂಟ್ ಲ್ಯಾಂಡ್ಸ್, ವಿ ಆಲ್ ಶೇರ್ ದ ಸೇಮ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್. ನಾವು ಈ ಒಂದು ಭೂಮಿಯ ಮೇಲೆ ಯಾವುದೇ ಭಾಗದಲ್ಲಿ ವಾಸ ಮಾಡ್ತಾ ಇರ್ಬೋದು, ಬಟ್ ನಮ್ಮೆಲ್ಲರ ಅನುಭವಗಳು ಒಂದೇ ಆಗಿರ್ತವೆ. ಅಂದರೆ ನಮಗೂ ಸಂತೋಷ ಆಗುತ್ತೆ, ಬೇರೆಯವ್ರಿಗೂ ಸಂತೋಷ ಆಗುತ್ತೆ. ಬೇರೆಯವರು ಹೇಗೆ ದುಃಖವನ್ನು ಪಡ್ತಾರೋ ಅದೇ ರೀತಿಯ ದುಃಖಗಳು ನಮ್ಮಲ್ಲೂ ಕೂಡ ಬರ್ತವೆ ಅಂತೇಳಿ ಪೊಯೆಟ್ ಅವರು ಹೇಳ್ತಾರೆ. ದ ಪೊಯೆಟ್ ಸ್ಟ್ರೆಸ್ಸಸ್ ದ್ಯಾಟ್ ಪೀಪಲ್ ಎವ್ರಿವೇರ್ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಬಾಡಿ. ಈ ಒಂದು ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂತಹ ಮನುಷ್ಯರು ನಾವೆಲ್ಲ ಏನಿದೆವೋ ನಾವು ಸೇಮ್ ಬಾಡಿಯನ್ನು ಹೊಂದಿದ್ದೇವೆ. ನಮಗೆ ಹೇಗೆ ಕಣ್ಣುಗಳಿದ್ದಾವೋ ಹಾಗೆ ಅವರಿಗೂ ಕಣ್ಣುಗಳಿದ್ದಾವೆ, ಮತ್ತು ಪಂಚೇಂದ್ರಿಯಗಳು ಎಲ್ಲರಿಗೂ ಕೂಡ ಇರ್ತವೆ. ಸೊ ವಿ ಆರ್ ಕಾಮನ್ ಹ್ಯೂಮನ್ ಬೀಯಿಂಗ್ಸ್. ವಿ ಆಲ್ ಬ್ರೀತ್ ದ ಸೇಮ್ ಏರ್. ನಾವೆಲ್ಲರೂ ಕೂಡ ಉಸಿರಾಟ ಮಾಡ್ತಕ್ಕಂಥದ್ದು ಅದೇ ಏರನ್ನೇ. ಲಿವ್ ಅಂಡರ್ ದ ಸೇಮ್ ಸನ್. ಅದೇ ಸೂರ್ಯನ ಬೆಳಕಿನ ಕೆಳಗಡೆನೇ ನಾವೆಲ್ಲ ಜೀವನ ಮಾಡ್ತೇವೆ. ಆ್ಯಂಡ್ ವಾಕ್ ಆನ್ ದ ಸೇಮ್ ಅರ್ತ್. ನಾವೆಲ್ಲ ನಡೆದಾಡೋದು ಇದೇ ಭೂಮಿಯ ಮೇಲಿನೇ. Just like us, people in other nations also eat, sleep, work and feel emotions such as love and sorrow. ನಾವು ಯಾವ ರೀತಿ ಈ ಭೂಮಿಯ ಮೇಲೆ
ಆಹಾರವನ್ನು ಸೇವನೆ ಮಾಡ್ತಾ, ನಿದ್ದೆಯನ್ನು ಮಾಡ್ತಾ, ಕೆಲಸವನ್ನು ಮಾಡ್ತಾ ಬದುಕ್ತೇವೋ ಹಾಗೆಯೇ ಬೇರೆ ಜನಗಳೂ ಕೂಡ ವಿದೇಶದಲ್ಲಿರಬಹುದು, ಬೇರೆ ಯಾವುದೇ ದೇಶದಲ್ಲಿರ್ಬೋದು, ಎಲ್ಲರೂ ಕೂಡ ಇದೇ ಕೆಲಸಗಳನ್ನೇ ಮಾಡ್ತಾರೆ. ಮತ್ತು ನಮಗೆ ಯಾವ ರೀತಿಯ ಭಾವನೆಗಳು ಮನಸ್ಸಲ್ಲಿ ಮೂಡುತ್ತವೋ ಅದೇ ರೀತಿಯ ಭಾವನೆಗಳು ಅವ್ರಿಗೂ ಕೂಡ ಮೂಡ್ತವೆ. ಲವ್ ಅಂದರೆ ಪ್ರೀತಿ. ಸೊ ನಮ್ಮಲ್ಲಿರ್ತಕ್ಕಂತಹ ಪ್ರೀತಿ ಅವರಲ್ಲೂ ಇರುತ್ತೆ, ನಮ್ಮಲ್ಲಿರ್ತಕ್ಕಂತಹ ಸಾರು ಅಂದರೆ ದುಃಖ. ಸೊ ಅವರಲ್ಲೂ ಕೂಡ ಆ ದುಃಖ ಅಂತಕ್ಕಂಥದ್ದು ಇರುತ್ತೆ. These similarities are far greater than the differences created by political or cultural boundaries. ಸೊ ನಮ್ಮ ಸಂಸ್ಕೃತಿಗಳ ಒಂದು ವೈರುಧ್ಯ ಏನಿರುತ್ತೋ ಅದರೆಲ್ಲದರ ಆಚೆ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದ್ದೇ ಗ್ರೇಟ್ ಅಂತೇಳಿ ಪೊಯಿಟ್ ಅವರು ಹೇಳ್ತಾ ಇದ್ದಾರೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಏನೇ ಭಿನ್ನತೆಗಳಿದ್ರೂ ಕೂಡ ನಾವು ಮನುಷ್ಯರು. By highlighting this truth, the poet encourages us to see others as brothers and sisters rather than strangers. ಹಾಗಾಗಿ ಇಲ್ಲಿ ಯಾರು ಕೂಡ ಸ್ಟ್ರೇಂಜರ್ಸ್ ಅಲ್ಲ, ಅಂದರೆ ಅಪರಿಚಿತರಲ್ಲ, ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರೇ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಕಿರ್ಕಪ್ ಆಲ್ಸೋ ರಿಮೈಂಡ್ಸ್ ಅಸ್ ದ್ಯಾಟ್ ಹ್ಯೂಮನ್ ಲೇಬರ್ ಆ್ಯಂಡ್ ಡೈಲಿ ಲೈಫ್ ಆರ್ ದ ಸೇಮ್ ಎವ್ರಿವೇರ್. ಸೊ ಮನುಷ್ಯರೆಲ್ಲರೂ ಕೂಡ ಜೀವನ ಮಾಡಬೇಕು ಅಂದರೆ ಕಷ್ಟಪಟ್ಟು ಕೆಲಸವನ್ನು ಮಾಡಲೇಬೇಕು. ಸೊ ಎಲ್ಲ ಜನಗಳು ಈ ಭೂಮಿಯ ಮೇಲೆ ಕೆಲಸ ಮಾಡ್ತಾನೆ ಜೀವನವನ್ನು ಮಾಡ್ತಾ ಇದ್ದೇವೆ. ಫಾರ್ಮರ್ಸ್ ಅಕ್ರಾಸ್ ದ ವರ್ಲ್ಡ್ ಕಲ್ಟಿವೇಟ್ ಲ್ಯಾಂಡ್, ಸೋ ಸೀಡ್ಸ್ ಆ್ಯಂಡ್ ರೀಪ್ ಹಾರ್ವೆಸ್ಟ್ಸ್. ಯಾವುದೇ ದೇಶದಲ್ಲಿರ್ಬೋದು, ರೈತರು ಎಲ್ಲ ದೇಶಗಳಲ್ಲೂ ಅವಶ್ಯಕತೆ ಇರೋರೆ. ಯಾಕೆಂದರೆ ಆ ರೈತರು ಬೆಳೆದಂತಹ ಆಹಾರ ಪದಾರ್ಥಗಳನ್ನೇ ನಾವೆಲ್ಲರೂ ಕೂಡ ತಿಂದು ಬದುಕ್ತಾ ಇದ್ದೇವೆ. ಸೊ ಜಗತ್ತಿನ ಎಲ್ಲ ರೈತರು ಕೂಡ ಒಂದೇನೆ, ಯಾರು ಕೂಡ ತಿನ್ನದೇ ಬದುಕಲಿಕ್ಕೆ ಆಗೋದಿಲ್ಲ. ರೈತ ಬೆಳೀತಕ್ಕಂತಹ ಆಹಾರವನ್ನು ನಾವು ಸೇವನೆ ಮಾಡಿಕೊಂಡು ಬದುಕ್ತಾ ಇದ್ದೇವೆ. ಜಗತ್ತಿನ ಎಲ್ಲ ರೈತರು ಕೂಡ ಇದೇ ಸೇಮ್ ಲ್ಯಾಂಡ್ ಮೇಲೆ ಏನು ಮಾಡ್ತಾ ಇದ್ದಾರೆ, ಬೀಜಗಳನ್ನು ಬೀಡ್ಸ್ ಅಂದರೆ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಒಂದು ಬೆಳೆಯನ್ನು ರೀಪ್ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ವರ್ಕರ್ಸ್ ಟಾಯ್ಲ್ ಟು ಪ್ರೊವೈಡ್ ಫಾರ್ ದೇರ್ ಫ್ಯಾಮಿಲೀಸ್. ಎಲ್ಲ ಶ್ರಮಿಕರು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಫ್ಯಾಮಿಲಿಗೋಸ್ಕರ, ಟಾಯ್ಲ್ ಅಂದರೆ ಬೆವರನ್ನು ಸುರಿಸಿ ಶ್ರಮ ಪಡ್ತಾ ಇದ್ದಾರೆ. ಪೀಪಲ್ ಎವ್ರಿವೇರ್ ಡ್ರೀಮ್ ಆಫ್ ಪೀಸ್, ಹ್ಯಾಪಿನೆಸ್ ಆ್ಯಂಡ್ ಎ ಸೆಕ್ಯೂರ್ ಲೈಫ್. ಈ ಭೂಮಿಯ ಮೇಲೆ ಇರತಕ್ಕಂತಹ ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಶಾಂತಿಯನ್ನು, ಸಂತೋಷವನ್ನು ಮತ್ತು ಸುರಕ್ಷಿತವಾಗಿರ್ತಕ್ಕಂತಹ ಸೆಕ್ಯೂರ್ ಲೈಫನ್ನು. Therefore, the struggles of others are not different from our own. By realizing this, we can develop compassion and empathy instead of hostility. ಸೊ ಇಲ್ಲಿ ಪಾಯಿಂಟ್ ಹೇಳ್ತಕ್ಕಂಥದ್ದು, ನಮ್ಮ ಎಲ್ಲ ವೈರುಧ್ಯಗಳನ್ನು, ಡಿಫ್ರೆನ್ಸಸ್ಗಳನ್ನು ಮರೆತು ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಾನುಭೂತಿಯನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಒಂದು ಸಹೋದರತೆಯನ್ನು ಬಳಸ್ಕೊಳ್ಬೇಕು, ದ್ವೇಷವನ್ನು ಅಲ್ಲ ಅಂಥೇಳಿ ಹೇಳ್ತಾರೆ. ದ ಸೆಂಟ್ರಲ್ ಮೆಸೇಜ್ ಆಫ್ ದ ಪೋಯಮ್ ಈಸ್ ದ ಫ್ಯೂಟಿಲಿಟಿ ಆಫ್ ವಾರ್. ಅಂದರೆ ಈ ಒಂದು ಯುದ್ಧದಿಂದ ಆಗ್ತಕ್ಕಂತಹ ಹಾನಿಗಳನ್ನು ನಮ್ಮ ಪೋಯೆಟ್ ಈ ಒಂದು ಪೋಯಮ್ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ದ ಪೋಯೆಟ್ ಪಾಯಿಂಟ್ಸ್ ಔಟ್ ದ್ಯಾಟ್ ವೆನ್ ವಿ ಫೈಟ್ ಅಗೇನ್ಸ್ಟ್ ಈಚ್ ಅದರ್ ವಿ ಆರ್ ಆ್ಯಕ್ಚುಲಿ ಹಾರ್ಮಿಂಗ್ ಅವರ್ ಸೆಲ್ಸ್. ಬೇರೆಯವರಿಗೆ ನಾವು ನಾಶಪಡಿಸ್ತೀವಿ ಅಂದರೆ ಅದು ಸುಳ್ಳು, ನಮಗೆ ನಾವೇ ನಾಶಪಡಿಸಿಕೊಂಡಂತೆ ಈ ಯುದ್ಧಗಳಲ್ಲಿ. ಸೋಲ್ಜರ್ಸ್ ಮೇ ವೇರ್ ಡಿಫ್ರೆಂಟ್ ಯೂನಿಫಾರ್ಮ್ಸ್ ಬಟ್ ಬಿನೀತ್ ದೋಸ್ ಕ್ಲಾತ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಹೂ ಫೀಲ್ ಪೇನ್, ಹಂಗರ್ ಆ್ಯಂಡ್ ಲಾಸ್ ಜಸ್ಟ್ ಲೈಕ್ ಅಸ್. ಈ ಒಂದು ಭೂಮಿಯ ಮೇಲೆ ಇರತಕ್ಕಂತಹ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ಸೈನಿಕರುಗಳಿರ್ಬೋದು, ತಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಯೂನಿಫಾರ್ಮನ್ನು ಹಾಕ್ಕೊಂಡು ಏನು ನಿಂತಿರ್ತಾರೋ ಅವರು ಬೇರೆ ಬೇರೆ ಆಗಿರ್ಬೋದು. ಬಟ್ ಆ ಒಂದು ಬಾಡಿಯ ಒಳಗಡೆ ಇರತಕ್ಕಂತಹ ದೇಹ ಏನಿದೆನೋ ಅದು ಮನುಷ್ಯನ ದೇಹ ಅಂಥೇಳಿ ಪೊಯಿಟ್ ಹೇಳ್ತಾರೆ. ಯಾವ ರೀತಿ ಒಬ್ಬ ವ್ಯಕ್ತಿ ನೋವನ್ನು ಅನುಭವಿಸ್ತಾನೋ, ಹಸಿವನ್ನು ಪಡ್ತಾನೋ, ಅದೇ ರೀತಿ ಏನಾದರೂ ಯುದ್ಧದಲ್ಲಿ ಹಾನಿ ಆದರೆ ಅವನ ಫ್ಯಾಮಿಲಿ ಯಾವ ರೀತಿ ಸಫರ್ ಆಗಬೇಕಾಗುತ್ತೋ ಅದೆಲ್ಲರಿಗೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು. ಕಿಲ್ಲಿಂಗ್ ದೆಮ್ ಮೀನ್ಸ್ ಡಿಸ್ಟ್ರಾಯಿಂಗ್ ಎ ಪಾರ್ಟ್ ಆಫ್ ಅವರ್ ಶೇರ್ಡ್ ಹ್ಯುಮ್ಯಾನಿಟಿ. ಸೊ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲ್ಲೋದು ಅಂದರೆ ನಮ್ಮನ್ನೇ, ಅಂದರೆ ನಮ್ಮ ಭಾಗವನ್ನೇ ನಾವು ಕೊಂದ ಹಾಗೆ ಅಂತೇಳಿ ಪೊಯಿಟ್ ಹೇಳ್ತಾರೆ. ವಾರ್ ಪೊಲ್ಯೂಟ್ಸ್ ದ ಅರ್ತ್ ವಿ ಆಲ್ ಲಿವ್ ಆನ್, ಫಿಲ್ಲಿಂಗ್ ಇಟ್ ವಿತ್ ಬ್ಲಡ್ ಶೆಡ್, ಡಿಸ್ಟ್ರಕ್ಷನ್ ಆ್ಯಂಡ್ ಮಿಸರಿ. ಸೊ ಈ ಒಂದು ಯುದ್ಧದಿಂದ ನಮ್ಮ ಒಂದು ಭೂಮಿ ಏನಾಗುತ್ತೆ, ಪೊಲ್ಯೂಟ್ ಆಗುತ್ತೆ. ಆ್ಯಂಡ್ ಪೊಲ್ಯೂಟ್ ಅಂದರೆ ಮಾಲಿನ್ಯ ಆಗುತ್ತೆ. ಯಾಕಂದರೆ ಬಾಂಬ್ಗಳನ್ನು ಅಟಾಮಿಕ್ ಬಾಂಬ್ಗಳನ್ನು ಹಾಕೋದ್ರ ಮೂಲಕ ನಾವೇನು ಮಾಡ್ತೇವೆ, ಬೇರೆ ದೇಶಗಳನ್ನು ನಾಶಪಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೇವೆ. ಅದರಿಂದ ವಾತಾವರಣ ತುಂಬಾ ಹಾಳಾಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಹಿರೋಶಿಮಾ, ನಾಗಸಾಕಿ ಅಂತಕ್ಕಂತಹ ಒಂದು ಜಪಾನ್ನ ಪ್ಲೇಸ್ ಮೇಲೆ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅಮೇರಿಕಾದವರು ಏನು ದಾಳಿ ಮಾಡ್ತಾರೋ ಎಷ್ಟೋ ವರ್ಷಗಳ ನಂತರದಲ್ಲೂ ಕೂಡ ಅಲ್ಲಿ ಹುಟ್ಟತಕ್ಕಂತಹ ಮಕ್ಕಳು ಅಂಗವಿಕಲರಾಗಿ ಹುಡ್ತಾ ಇದ್ರು. ಅಷ್ಟೊಂದು ಪೊಲ್ಯೂಷನ್ ಅಲ್ಲಿ ಆಗಿರುತ್ತೆ ಈ ಒಂದು ಅಣುಬಾಂಬ್ನಿಂದ. ಸೊ ಇದು ಎಲ್ಲ ಕಡೆನೂ ಆಗ್ತಕ್ಕಂಥದ್ದೇ. ರಕ್ತ ಸಿಕ್ತಾಗಬೇಕಾಗುತ್ತೆ, ಈ ಒಂದು ಭೂಮಿ ನಾಶ ಆಗುತ್ತೆ, ಎಲ್ಲೆಡೆ ನೋವೇ ತುಂಬಿಕೊಳ್ಳುತ್ತೆ ಯುದ್ಧದಿಂದಾಗಿ ಅಂತೇಳಿ
ಪೊಯೆಟ್ ಆ ಒಂದು ಯುದ್ಧದಿಂದ ಆಗ್ತಕ್ಕಂತಹ ಹಾನಿಯ ಬಗ್ಗೆ ಹೇಳ್ತಾರೆ. The poet also condemns hatred and prejudice. He says that when we all hatred to grow, it poisons our minds and blinds us to the truth of human unity. ಸೊ ನಾವೇನಾದರೂ ಒಬ್ಬರಿಗೊಬ್ಬರು ದ್ವೇಷವನ್ನು ಬೆಳೆಸಿಕೊಂಡಿದ್ದೆ ಆದರೆ ನಮ್ಮ ಮೈಂಡ್ಗಳೇನಾಗ್ತವೆ, ಪಾಯ್ಸನ್, ವಿಷಯುಕ್ತವಾಗ್ತವೆ. ಸೊ ಇದರಿಂದಾಗಿ ಮನುಷ್ಯನ ಒಂದು ಏಳ್ಗೆಗೆ ಕಷ್ಟ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೇಟ್ರೆಡ್ ಲೀಡ್ಸ್ ಟು ವೈಲೆನ್ಸ್. ಈ ಒಂದು ದ್ವೇಷದಿಂದ ಹಿಂಸೆ ಆಗುತ್ತೆ. ಆ್ಯಂಡ್ ವೈಲೆನ್ಸ್ ಬ್ರಿಂಗ್ಸ್ ಸಾರೋ. ಸೊ ಹಿಂಸೆಯಿಂದ ಏನಾಗುತ್ತೆ ನೋಡಿ, ವೈಲೆನ್ಸಿಂದ ಸಾರೋ, ದುಃಖ ಬರುತ್ತೆ. ಮೊದಲನೇದಾಗಿ ಹೇಟ್ರೆಡ್, ದ್ವೇಷದಿಂದ ಹಿಂಸೆಯಿಂದ ದುಃಖ ಬರುತ್ತೆ ಅಂತ ಹೇಳ್ತಾರೆ. ಟು ಬೋತ್ ಸೈಡ್ಸ್. ಅಲ್ಟಿಮೇಟ್ಲಿ ದೋಸ್ ಹೂ ಹೇಟ್ ಅದರ್ಸ್ ಎಂಡ್ ಅಪ್ ಡಿಸ್ಟ್ರಾಯಿಂಗ್ ದ ವೆರಿ ವ್ಯಾಲ್ಯೂಸ್ ಆಫ್ ಪೀಸ್, ಲವ್ ಆ್ಯಂಡ್ ಬ್ರದರ್ಹುಡ್ ದಟ್ ಕೀಪ್ ದ ವರ್ಲ್ಡ್ ಅಲೈವ್. ಸೊ ಕೊನೆಯದಾಗಿ ನಮ್ಮ ಪೊಯೆಟ್ ಅವರ ಒಂದು ಮೆಸೇಜ್ ಏನಪ್ಪ ಅಂದರೆ, ಇಲ್ಲಿ ಈ ಒಂದು ಹಿಂಸೆಯಿಂದ ಶಾಂತಿಗೆ ಭಂಗ ಆಗುತ್ತೆ, ಪ್ರೀತಿಗೆ ಹಾನಿ ಆಗುತ್ತೆ, ಮತ್ತು ನಾವೆಲ್ಲ ಸಹೋದರರು ಅಂತಕ್ಕಂತಹ ಭಾವನೆ ದೂರ ಆಗುತ್ತೆ. ಇದರಿಂದ ಜಗತ್ತಿಗೆ ಒಂದು ಡೇಂಜರ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಈ ಒಂದು ಬ್ರದರ್ಹುಡ್ ನಮ್ಮಲ್ಲಿ ಇದ್ದರೆ, ಒಂದು ಶಾಂತಿ ಇದ್ದರೆ, ಒಂದು ಲವ್ ಇದ್ದರೆ ಜಗತ್ತು ಸುರಕ್ಷಿತವಾಗಿ ಸಂತೋಷದಿಂದ ಇರಬಹುದು ಅಂತೇಳಿ ಹೇಳ್ತಾರೆ. Another significant point in the poem is the idea of shared earth. The land where we live is not separate from the land of others. The same soil nourishes all of us, and when we die, our bodies return to the same earth. ನಾವೆಲ್ಲರೂ ಕೂಡ ಸತ್ತಂತಹ ಸಂದರ್ಭದಲ್ಲಿ ಇದೇ ಭೂಮಿಯಲ್ಲಿ ನಮ್ಮನ್ನು ಹೂಳ್ತಾರೆ ಅಥವಾ ಸುಟ್ಟು ಹಾಕ್ತಾರೆ. The universal truth shows that divisions of nationality and race are temporary, while the bond of humanity is eternal. ನಾವು ಆ ದೇಶದವರು, ಈ ದೇಶದವರು, ನಾವು ಆ ಜನಾಂಗದವರು, ನಾವು ಈ ಜಾತಿಯವರು, ಈ ರೀತಿ ನಮ್ಮನ್ನು ನಾವು ಏನು ದೂರ ಮಾಡ್ಕೊಂಡಿದ್ದೆವು ಒಬ್ಬರಿಂದ ಒಬ್ಬರು, ಅದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥದ್ದೇ ಶಾಶ್ವತ ಅಂತೇಳಿ ಪೊಯೆಟ್ ಅವರು ಹೇಳ್ತಾ ಇದ್ದಾರೆ. ಥ್ರೂ ಸಿಂಪಲ್ ಬಟ್ ಸ್ಟ್ರೈಕಿಂಗ್ ವರ್ಡ್ಸ್, ಕಿರ್ಕಪ್ ಅರ್ಜಸ್ ಅಸ್ ಟು ರಿಜೆಕ್ಟ್ ವಾರ್ ಆ್ಯಂಡ್ ಎಂಬ್ರೇಸ್ ಪೀಸ್. ಸೊ ಯುದ್ಧವನ್ನು ನಾವೆಲ್ಲರೂ ಕೂಡ ತ್ಯಜಿಸಬೇಕು ಅಂತಕ್ಕಂಥದ್ದೇ ಪೊಯೆಟ್ ಅವರ ಒಂದು ಆಶಯ. ಇದರ ಜೊತೆಗೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಅಪ್ಪಿಕೊಳ್ಳಬೇಕು ಅಂತೇಳಿ ಹೇಳ್ತಾರೆ. He reminds us that fighting others is like fighting against ourselves, and destroying others' lives is equal to destroying our own. Only when we accept that no man or foreign can truly live in harmony. In conclusion, No Man or Foreign is not just a poem but a timeless message of peace and unity. ಶಾಂತಿಯನ್ನು ಸಾರ್ತಕ್ಕಂತಹ, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಮೆಸೇಜನ್ನು ಸಾರ್ತಕ್ಕಂತಹ, ಯಾವತ್ತಿಗೂ ಕೂಡ ನಾಶ ಆಗದೇ ಇರತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ಪೊಯಮ್ ಒಳಗೊಂಡಿದೆ. It asks us to rise above narrow divisions of country, caste or religion, and to see all people as members of one human family. ನಮ್ಮ ಜಾತಿ, ಮತ, ಪಂಥ ಇವೆಲ್ಲವನ್ನ ಬಿಟ್ಟು ಆಚೆ ಬರಬೇಕು, ನಾವೆಲ್ಲ ಮನುಷ್ಯರು ಅಂತೇಳಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಪೊಯೆಟ್ ಅವರು ಹೇಳ್ತಾರೆ. By doing so, we can prevent wars and end hatred and build a world of love and understanding. ವಿದ್ಯಾರ್ಥಿಗಳೇ, ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಗ್ಲೀಷ್ ಲೆಸನ್ಸ್ಗಳನ್ನು ಈಸಿಯಾಗಿ ಈ ಒಂದು ಚಾನಲ್ನಲ್ಲಿ ನಿಮಗೆ ಹೇಳಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.